ರಿಲೀಸ್ ಮಾಡಬೇಕು ಇಮಿಡಿಯೇಟ್ ಆಗಿ, ಮತ್ತೆ ಅವ್ರು ಬಂಧನ ಮಾಡಿದ ಕ್ರಮ ಸರಿಯಲ್ಲ ಅಂತ ಅಬ್ಸರ್ವೇಷನ್. ನೋಡಪ್ಪ, ನಾನು ಕೋರ್ಟ್ ಅಲ್ಲ, ನಮ್ಗೆ ಏನು ಸೆಕ್ಷನ್ ಹಾಕಿದೀವಿ, ಪೊಲೀಸರು ಏನು ಸೆಕ್ಷನ್ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಉಂಟು, ಅವ್ರುಂಟು. ನಮ್ದು ಇದ್ರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸರು ಉಂಟು, ಕಾನೂನು ಉಂಟು. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಇದು ಡಿ ಕೆ ಶಿವಕುಮಾರ್ ಸಿಎಂ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಮಾಡ್ತಿದ್ದಾರೆ. ಎಲ್ಲರೂ ನನ್ನ ಏನು ಈ ರಾಜ್ಯದಲ್ಲಿ ಏನಾದ್ರೂ ನಾನೇ ಸಿಎಂ, ಎಲ್ಲದಕ್ಕೂ ನಾವೇ ಹೊಣೆ. ಸರ್, ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನೋ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ, ಅಲ್ಲ ರೀ, ಫಸ್ಟು ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡಕ್ಕೆ ಹೇಳಿ. ರಾಜ್ಯಾದ್ಯಂತ ಪ್ರತಿಭಟನೆ ರಿಲೀಸ್ ಮಾಡಬೇಕು ಇಮಿಡಿಯೇಟ್ ಆಗಿ, ಮತ್ತೆ ಅವ್ರು ಬಂಧನ ಮಾಡಿದ ಕ್ರಮ ಸರಿಯಲ್ಲ ಅಂತ ಅಬ್ಸರ್ವೇಷನ್. ನೋಡಪ್ಪ, ನಾನು ಕೋರ್ಟ್ ಅಲ್ಲ, ನಮ್ಗೆ ಏನು ಸೆಕ್ಷನ್ ಹಾಕಿದೀವಿ, ಪೊಲೀಸರು ಏನು ಸೆಕ್ಷನ್ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಉಂಟು, ಅವ್ರುಂಟು. ನಮ್ದು ಇದ್ರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸರು ಉಂಟು, ಕಾನೂನು ಉಂಟು. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಇದು ಡಿ ಕೆ ಶಿವಕುಮಾರ್ ಸಿಎಂ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಮಾಡ್ತಿದ್ದಾರೆ. ಎಲ್ಲರೂ ನನ್ನ ಏನು ಈ ರಾಜ್ಯದಲ್ಲಿ ಏನಾದ್ರೂ ನಾನೇ ಸಿಎಂ, ಎಲ್ಲದಕ್ಕೂ ನಾವೇ ಹೊಣೆ. ಸರ್, ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನೋ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ, ಅಲ್ಲ ರೀ, ಫಸ್ಟು ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡಕ್ಕೆ ಹೇಳಿ. ರಾಜ್ಯಾದ್ಯಂತ ಪ್ರತಿಭಟನೆ